ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಭೀಕರ ಅಪಘಾತವೊಂದು ವರದಿಯಾಗಿದೆ. ಅಪಘಾತದ ತೀವ್ರತೆಗೆ ವಾಹನ ಎರಡು ಪೀಸ್ ಆಗಿದೆ. ಒಂದು ಭಾಗ ಫ್ಲೈಓವರ್ ಮೇಲೆ ಉಳ್ಕೊಂಡ್ರೆ ಇನ್ನೊಂದು ಭಾಗ ಫ್ಲೈಓವರ್ನಿಂದ ಕೆಳಗೆ ಬಿದ್ದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜ್ಞಾನಭಾರತಿ ರಿಂಗ್ ರೋಡ್ನಲ್ಲಿ ನಡೆದಿರೋ ಡೆಡ್ಲಿ ಆಕ್ಸಿಡೆಂಟ್ ಇದು. ಡಿಕ್ಕಿಯಾಗಿರೋ ರಭಸಕ್ಕೆ ಎರಡು ಪೀಸ್ ಆಗಿದೆ ಟೆಂಪೋ. ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬ್ರಿಡ್ಜ್ ಮೇಲೇನೆ ಪೀಸ್ ಆಗಿ ಟೆಂಪೋ ಬಿದ್ದಿದೆ. ಜ್ಞಾನಭಾರತಿ ರಿಂಗ್ ರೋಡ್ನ ರಾಮಚಂದ್ರದಲ್ಲಿ ತುಂಡಾಗಿ ಬ್ರಿಡ್ಜ್ ನಿಂದ ಕೆಳಗೆ ಬಿದ್ದಿದೆ ಟೆಂಪೋದ ಕ್ಯಾರಿಯರ್ ಭಾಗ ಒಂದ್ ಕಡೆ ಇದ್ರೆ ಕ್ಯಾಬಿನ್ ಭಾಗ ಇನ್ನೊಂದು ಕಡೆ ಬಿದ್ದಿದೆ. ಎರಡು ಪೀಸ್ ಆಗಿ ತುಂಡಾಗಿ ಬಿದ್ದಿದೆ. ಸಿಸಿಟಿವಿ ದೃಶ್ಯ ಸೆರೆಯಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಜ್ಞಾನಭಾರತಿ ರಿಂಗ್ ರಸ್ತೆಯ ಸಮೀಪದಲ್ಲಾಗಿರುವಂತಹ ಘಟನೆ ಇದು. ಅಪಘಾತದ ರಭಸಕ್ಕೆ ಆ ಟೆಂಪೋವಿನ ಮುಂಭಾಗ ಕ್ಯಾಬಿನ್ ಭಾಗ ಡಿಸ್ಮ್ಯಾಂಟಲ್ ಆಗಿಬಿಡುತ್ತೆ. ಡಿಸ್ಮ್ಯಾಂಟಲ್ ಆಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಟೆಂಪೋವಿನ ಇನ್ನೊಂದು ಭಾಗ ಆ ರಿಂಗ್ ರಸ್ತೆ ಮೇಲೆ ಉಳ್ಕೊಂಡ್ಬಿಡುತ್ತೆ. ಅಷ್ಟು ತೀವ್ರತೆ. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿ ಹಾಕಿದ್ದಂಥ ಡಿವೈಡರ್ ಅಪಘಾತ ಆದರೆ ಅಂದ್ರೆ ಇದೇ ಅಪಘಾತ ಒಂದು ವೇಳೆ ಇಮ್ಯಾಜಿನ್ ಆ ಡಿವೈಡರ್ ಇರಲಿಲ್ಲ ಅಂತಂದಿದ್ರೆ ವಾಹನ ಕೆಳಗೆ ಬೀಳ್ತಾ ಇತ್ತು. ಕೆಳಗೆ ಬರ್ತಾ ಇದ್ದಂಥ ವಾಹನಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಅಷ್ಟು ಭೀಕರವಾಗಿ ಅಪಘಾತ ಆಗಿದೆ. ಎರಡು ತುಂಡಾಗಿ ಟೆಂಪೋ ಬಿದ್ದಿದೆ. ಒಂದು ತುಂಡು ರಸ್ತೆ ಮೇಲೆ ಉಳ್ಕೊಂಡ್ರೆ ಇನ್ನೊಂದು ತುಂಡು ಕೆಳಗೆ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಬಹಳ ಗಂಭೀರವಾದ ಗಾಯಗಳಾಗಿದೆ. ಆದರೆ ಪ್ರಾಣಾಪಾಯದಿಂದ ಡ್ರೈವರ್ ಪಾರಾಗಿದ್ದಾರೆ. ಅವರನ್ನು ತತ್ಕ್ಷಣ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನ ಸ್ಥಳೀಯರೆಲ್ಲ ಸೇರ್ಕೊಂಡಿದ್ದವರು ಮಾಡಿದ್ರು. ಆದರೆ ಅಪಘಾತ ತೀವ್ರತೆ ನೋಡಿ. ಕೆಳಗಡೆ ಬಿದ್ದು ಬಿಟ್ಟಿದೆ ಟೆಂಪೋವಿನ ಮುಂಭಾಗ. ಕೆಳಗಡೆ ರಸ್ತೆನಲ್ಲೂ ವಾಹನ ಓಡಾಟ ಇತ್ತು. ಕೆಳಗಡೆನೂ ಸುಮಾರು ಜನ ಓಡಾಡ್ತಾ ಇದ್ರು. ಆದರೆ ಆಲ್ ಆಫ್ ಅ ಸಡನ್ ಒಂದು ದೊಡ್ಡ ಸೌಂಡ್ ಆಯಿತು. ಸೌಂಡ್ ಆದ ನಂತರವೂ ಕೂಡ ಆ ಕ್ಯಾಬಿನ್ ಒಂದು 2-3 ಸೆಕೆಂಡ್ಗಳ ಕಾಲ ಅದಲ್ಲೇ ಆ ಹಿಂಭಾಗದ ತುಂಡಲ್ಲೇ ನೇತಾಡ್ತಾ ಇತ್ತು. ಆಮೇಲೆ ಕಟ್ಟಾಗಿ ಕೆಳಗಡೆ ಬಿದ್ದಿದೆ. ಕೆಳಗಡೆ ಬಿದ್ದಂಥ ಕ್ಯಾಬಿನ್ ಭಾಗದಲ್ಲಿ ಡ್ರೈವರ್ ಇದ್ರು. ಡ್ರೈವರನ್ನ ತತ್ಕ್ಷಣ ಆಸ್ಪತ್ರೆಗೆ ರವಾನೆ ಮಾಡೋ ಕೆಲಸವನ್ನ ಮಾಡಿದ್ರು. ಸುಚಿತ್ರ ಮಾಹಿತಿ ಕೊಡ್ತಾರೆ. ಸುಚಿತ್ರ, ಅಪಘಾತದ ತೀವ್ರತೆ ಹೇಳುತ್ತೆ. ಹೇಗಾಯ್ತು ಅಪಘಾತ, ಎಷ್ಟು ಡೆಡ್ಲಿ ಆಗಿದೆ ಅಂತ. ಈ ಅಪಘಾತದ ಹಿನ್ನೆಲೆ ಏನು, ಆ ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ಏನು ಸದ್ಯಕ್ಕೆ? ಹೇಳಿದ್ರೆ ಇದು ಡೆಡ್ಲಿ ಅಪಘಾತ ಅಂತಾನೆ ಹೇಳ್ಬೋದು. ಏನು ಬ್ಯಾಡ್ರಳ್ಳಿಯಿಂದ ಕೆಂಗೇರಿ ಕಡೆಗೆ ಟೆಂಪೋ ಹೋಗ್ತಾ ಇತ್ತು. ಅದು ನೈಸ್ ರಸ್ತೆ ರಾಮಚಂದ್ರ ಬ್ರಿಡ್ಜ್ ಬಳಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಚಾಲಕನ ಒಂದು ಅಜಾಗರೂಕತೆಯಿಂದ ಈ ರೀತಿ ಘಟನೆ ಸಂಭವಿಸಿರುವಂತದ್ದು. ಏನು ಜುಲೈ 5ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಈ ಒಂದು ಅಪಘಾತ ನಡೆದಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಅಲ್ಲೇ ಒಂದು ವಾಹನ ಸಂಚಾರವನ್ನ ಮಾಡ್ತಿರ್ತಾರೆ. ಆದ್ರೂ ಕೂಡ ಈ ಒಂದು ಟೆಂಪೋದ ಬಾಡಿ 2 ಪೀಸ್ ಆಗಿರುವಂತದನ್ನ ನಾವು ನೋಡ್ಬೋದು. ಅಂದ್ರೆ ಈ ಒಂದು ಚಾಲಕನ ಅಜಾಗರೂಕತೆಯಿಂದಲೇ ಈ ರೀತಿ ಆಗಿರುವಂತದ್ದು. ಸದ್ಯ ಈ ರೀತಿ ಘಟನೆ ಆದ್ಮೇಲೆ ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಬರ್ತಾರೆ. ಅಷ್ಟರ ಸಮಯದಲ್ಲಿ ಟೆಂಪೋದಲ್ಲಿ ಬಿದ್ದಂತಹ ಚಾಲಕ ಹಾಗೂ ಇನ್ನಿಬ್ರು ಸಲೀಂ ಹಾಗೂ ಫಯಾಜ್ ಅನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾರೆ. ಸದ್ಯ ಇದೀಗ ಚಾಲಕ ರಾಘವೇಂದ್ರ ನಿಗೆ ಸಾಕಷ್ಟು ಒಂದು ಗಾಯಗಳಾಗಿದೆ. ಗಂಭೀರ ಸ್ಥಿತಿ ಅಂತಾನೆ ಹೇಳ್ಬೋದು. ಆದ್ರೆ ಸಲೀಂ ಹಾಗೂ ಫಯಾಜ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸದ್ಯ ಈ ಬಗ್ಗೆ ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯಲ್ಲೂ ಕೂಡ FIR ಆಗಿರುವಂತದ್ದು. ಸದ್ಯ ಈ ಮೂವರು ಕೂಡ ಇದೀಗ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಸುಚಿತ್ರ ಮಾಹಿತಿಗೆ.